ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಋಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ನಿಮಗೆ ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಮೂತಾಗಿ ಬಂದಿದೆ. ಈ ರೀತಿ ಎಲ್ಲ ಮಾಡಿಕೊಂಡ್ರೆ ದೋಸೆನ ತಿನ್ನಬೇಕು ಅಂತ ಅಂದ್ಕೊಂಡಾಗಲೇ ಮಾಡ್ಕೊಂಡು ತಿನ್ಕೋಬೋದು. ದಿನಗಟ್ಟಲೆ ಎಲ್ಲ ನೆನೆ ಹಾಕಿ ಕಾಯಬೇಕು ಅನ್ನೋವಂಥದ್ದೆಲ್ಲ ಏನೂ ಇಲ್ಲ. ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಇದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಈರುಳ್ಳಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ, ಯಾವ ಚಟ್ನಿ ಬೇಕಾದರೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನಿದು ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. 1 ಬೌಲ್ ಅವಲಕ್ಕಿ ಹಾಕಿದ್ದೀನಿ. ಇದನ್ನು ನಿಮಗೆ ಅಳತೆ ತೋರಿಸೋದಕ್ಕೋಸ್ಕರ ನಾನು ಹಾಗೆ ಹಾಕಿದೆ. ಈಗ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡಿ. 1 ಬೌಲ್ ಅವಲಕ್ಕಿ ಮತ್ತು ಅದೇ ಬೌಲಲ್ಲಿ 1 ಕಪ್ಪು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಚಿರೋಟಿ ರವೆನೂ ಬಳಸ್ಬಹುದು. ಮತ್ತು ಅದೇ ಬೌಲಲ್ಲೇ ಮೊಸರು ತೊಗೊಂಡಿದ್ದೀನಿ. ಫ್ರೆಶ್ ಮೊಸರು ತೊಗೊಳ್ಳಿ. ಹುಳಿ ಮೊಸರಾದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅಥವಾ ನೀವು ಮನೆಯಲ್ಲೇ ಮೊಸರನ್ನ ಮಾಡಿಕೊಂಡು ಅದನ್ನೇ ಬಳಸ್ತೀವಿ ಅಂದರೆ ಅದು ಇನ್ನೂ ಒಳ್ಳೆಯದೇ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಒಂದು 20 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಯಾಕೆ ಇದನ್ನು ನಾನು ಬೌಲ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಹೊಸದಾಗಿ ಅಡುಗೆನ ಕಲಿತಾ ಇರೋರಿಗೆ ಕಪ್ ಅಳತೆಗಳಲ್ಲಿ, ಈ ಬೌಲ್ ಅಳತೆಗಳಲ್ಲಿ ಹೇಳಿದ್ರೇ ಅರ್ಥ ಆಗೋದು. ಅದೇ ಬೌಲಲ್ಲಿ 2 ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ. 2 ಬೌಲ್ ಮಾತ್ರ ಹಾಕ್ತಾಯಿದ್ದೀನಿ. ಏಕೆಂದರೆ ರುಬ್ಕೊಳ್ಳುವಾಗ ಅಕಸ್ಮಾತ್ ಗಟ್ಟಿ ಆಯಿತು ಅನಿಸಿದ್ರೆ ಮತ್ತೆ ನೀರನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಇದನ್ನು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಎತ್ತಿಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಲಿಸ್ತಾನೆ ಗಟ್ಟಿ ಆಗ್ತಾ ಇದೆ, ನೀರು ಹೀರ್ಕೊಳ್ತಾ ಇದೆ ಅವಲಕ್ಕಿ ರವೆ ಎಲ್ಲ. ಒಂದು ಅರ್ಧ ಗಂಟೆ ಎತ್ತಿಟ್ರೆ ಆಗೋಗುತ್ತೆ ನೋಡಿ. ಇದೀಗ ಅರ್ಧ ಗಂಟೆ ನೆನೆಸಿದ್ದೀನಿ, ಅಥವಾ ನೀವು ಒಂದು 20 ನಿಮಿಷ ನೆನೆಸಿದ್ರೂ ಸಾಕು. ನೋಡಿ ಈ ಥರ ಗಟ್ಟಿಯಾಗಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವೀಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ನೀರೇನು ಯೂಸ್ ಮಾಡಬೇಡಿ. ಇದನ್ನೇ ಡೈರೆಕ್ಟಾಗಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರುಬ್ಬಿರೋ ವೀಡಿಯೋನೂ ಸಹ ಹಾಕ್ತಾಯಿದ್ದೀನಿ. ಪಾತ್ರೆಗೆ ಹಾಕ್ತಾ ಇರೋ ವಿಡಿಯೋ. ಯಾಕೆ ಅಂದರೆ ನಿಮಗೆ ಎಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಅಂತ ಗೊತ್ತಾಗಬೇಕಲ್ವಾ. ಹಾಗಾಗಿ ನೋಡ್ತಾ ಇದ್ದೀರಲ್ವಾ, ಇಷ್ಟು ಗಟ್ಟಿ ಬಂದಿದೆ. ನಮಗೆ ದೋಸೆ ಸರಿ ಇಷ್ಟು ಗಟ್ಟಿ ಬೇಡ, ಹಾಗಾಗಿ ನೀರು ಸಹ ಮಿಕ್ಸ್ ಮಾಡ್ಕೊತೀನಿ ನಾನು. ಇನ್ನೂ ಒಂದು ಇಬ್ಬೆ ಇದೆ, ಅದನ್ನು ರುಬ್ಬಿ ಹಾಕ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ತೆಳುವಾಗೂ ಮಾಡ್ಕೋಬಾರ್ದು, ಗಟ್ಟಿಯಾಗೂ ಮಾಡ್ಕೋಬಾರ್ದು, ಮೀಡಿಯಮ್ಮಾಗಿರಬೇಕು ಅಷ್ಟೇ. ಮತ್ತು ನಾನಿಲ್ಲಿ ಜಾರಿಗೇ 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು, 1/4 ಸ್ಪೂನು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೋಡಾ ಬೇಡ ಅಥವಾ ಸೋಡಾ ಇಲ್ಲ ಅಂತ ಅನಿಸಿದ್ರೆ ಈನೋ ಪೌಡರ್ನು ಹಾಕ್ಕೋಬೋದು. ಇಷ್ಟನ್ನು ಹಾಕಿ ರುಬ್ಕೊಳ್ತೀನಿ ನಾನು. ನೀರನ್ನು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ನೋಡಿದ್ರಲ್ಲ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಅಕಸ್ಮಾತ್ ನೀರೇನಾದರೂ ಜಾಸ್ತಿಯಾಗಿ ತೆಳುವಾಯಿತು ಅಂತ ಅನಿಸಿದ್ರೆ ನೀವು ಗೋಧಿ ಹಿಟ್ಟನ್ನು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಲೆ ಹಚ್ಚಿ ತವಾನ ಇಡ್ತಾ ಇದ್ದೀನಿ. ತವಾದಲ್ಲೂ ಅಷ್ಟೇ ತಣ್ಣಗಿರೋ ತವಾಗೆ ಹಾಕಕ್ಕೆ ಹೋಗಬಾರ್ದು, ದೋಸೆ ಬಿಡಬಾರ್ದು, ಬಿಸಿ ಆಗಬೇಕು ಅದು. ನೋಡಿ ಈಗ ನಾನು ನೀರು ಚಿಮುಕ್ಸ್ತೀನಿ, ಎಷ್ಟು ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ ತವಾ. ಇಷ್ಟು ಬಿಸಿಯಾಗಿದ್ದರೆ ಸಾಕು. ಮತ್ತು ನೀವು ಯಾವುದೇ ದೋಸೆನ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಈ ರೀತಿ ಈರುಳ್ಳಿಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಸವರಿ. ಚೆನ್ನಾಗಿ ಸವರಿದ್ರೆ ನಿಮಗೆ ಯಾವುದೇ ದೋಸೆ ಆಗಿರ್ಬೋದು ಅದು ನೀಟಾಗಿ ಎದ್ದೇಳುತ್ತೆ ಮೇಲೆ. ಈಗ ಚೆನ್ನಾಗಿ ಬಿಸಿಯಾಗಿದೆ ತವಾ. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ದೋಸೆ ಸರಿನ ಹಾಕ್ತಾಯಿದ್ದೀನಿ. ಫಸ್ಟು ನೋಡ್ಕೊಳ್ಳಿ, ನೀವು ಮೆತ್ತಗೆ ಬೇಕು ಅನ್ನೋದಾದರೆ 2 ಸೌಟ್ ಹಾಕಿ ಸುಮ್ಮನೆ ನೋಡಿ ಈ ಥರ ಹರಡಿ ಸಾಕು. ಇಲ್ಲ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದೇ ಸೌಟನ್ನು ಹಾಕಿ ತುಂಬ ನೀಟಾಗಿ ತವ ಎಷ್ಟಿದೆಯೋ ಅಷ್ಟು ಅಗಲಕ್ಕೂ ಹರಡಿದ್ರೆ ಕ್ರಿಸ್ಪಿಯಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನಾನು ತುಪ್ಪನ ಬಳಸ್ತಾ ಇದ್ದೀನಿ, ಎಣ್ಣೆನೂ ಹಾಕ್ಬೋದು, ಇಲ್ಲ ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು. ನೋಡಿ ಎತ್ತಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ರೀತಿ ಬಂದರೆ ನಾವು ಹಾಕಿರೋ ಅಳತೆ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ.
ಕಿತ್ತೋಗೋದೇ ಆಗಲಿ, ದೋಸೆ ಗಟ್ಟಿ ಬರೋದೇ ಆಗಲಿ ಆಗಲ್ಲ. ಎರಡೂ ಸೈಡು ಸಣ್ಣ ಉರಿಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಎರಡೂ ಸೈಡು ಈ ರೀತಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗೋಗುತ್ತೆ. ನೋಡಿ, ಫೈನಲಾಗಿ ಈ ರೀತಿ ಇದೆ. ಇದಕ್ಕೆ ಈರುಳ್ಳಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈರುಳ್ಳಿ ಚಟ್ನಿ ರೆಸಿಪಿ ಬೇಕು ಅನ್ನೋದಾದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬೇರೆ ಏನೇ ಡೌಟ್ ಬಂದ್ರೂ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ನೀವು ಕಮೆಂಟ್ ಹಾಕೋದ್ರಿಂದ ಅಥವಾ ಲೈಕ್ ಕೊಡೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಥ್ಯಾಂಕ್ ಯು ಆಲ್.